Hey everyone, welcome back to our channel ASF Standards. So in this lecture we're going to discuss about the important questions of UHV, Universal Human Values ಆಯಿತಾ. ಸೊ ಸಬ್ಜೆಕ್ಟ್ ಕೋಡ್ BUHK408 ಆಯಿತಾ. ಸೊ ಇದು ಎಲ್ಲ ಸ್ಟ್ರೀಮರು ನೋಡ್ಬೋದು, ನಾಟ್ ಇನ್ಲಿ ಸ್ಪೆಸಿಫಿಕ್ CS ಆರ್ EC ಆರ್ ಮೆಕ್ಯಾನಿಕಲ್ ತ್ರಿಬಲ್ ಆಯಿತಾ. ಸೊ ಪ್ರತಿಯೊಬ್ಬರಿಗೂ ಒಂದೇ ಸ್ಟ್ರೀಮ್ ಒಂದೇ ಸಬ್ಜೆಕ್ಟ್ ಇದು. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ನೋಡ್ಬೋದಾಗಿದೆ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಫಾರ್ UHV ಆಯಿತಾ. ನೀವು ಜಸ್ಟ್ ಈ PDF ನಾನು ಏನಿದೆ ಆ ಟೆಲಿಗ್ರಾಮಲ್ಲಿ ಅಥವಾ ಇಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದರಿಂದ ನೀವು ತೊಗೊಂಡು ಈ PDF ಬೈ ಸೆಲ್ಫ್ ಓದೋಕ್ಕೆ ಟ್ರೈ ಮಾಡಿ. ಎಂತಕ್ಕಂದರೆ ಇಫ್ ಯು ರೀಡ್ ಒನ್ ಟೈಮ್ ಓದ್ಬಿಟ್ರೆ ನೀವು ಎಕ್ಸಾಮ್ಸ್ಗೆ ಇಟ್ ಮೋರ್ ದೆನ್ ಎನಫ್ ಅಂತ ಹೇಳ್ತೀನಿ. ಹೇಗೆ ಬಿಫೋರ್ ಅಂದರೆ ಓದಿರೋ ಕೂಡ ಹೋಗ್ಬೋದು ನೀವು ಎಕ್ಸಾಮ್ಸ್ಗೆ. ಯು ಕ್ಯಾನ್ ಈಸಿಲಿ ಗೆಟ್ ಲೈಕ್ 35+ ಮಾರ್ಕ್ಸ್ ಒಂದು ಬರುತ್ತೆ ಈ ಎಕ್ಸಾಮ್ಗೆ ಓದಿಲ್ಲದ್ರೆ ಹೋದರೂ ಕೂಡ ನಿಮಗೆ. ಯಾಕಂದರೆ ನಿಮ್ಮ ಇಂಟರ್ನಲ್ಸಲ್ಲಿ ಪೇಪರ್ಸ್ ಏನಿದೆ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ಎಕ್ಸ್ಟರ್ನಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಈ ಸಬ್ಜೆಕ್ಟ್ ಬಂದುಬಿಟ್ಟು ಟಿಕ್ಕಿಂಗ್ ಸಬ್ಜೆಕ್ಟ್, ಇದೆಲ್ಲ ಬೇರೆ ಪ್ರತಿಯೊಂದು ಸಬ್ಜೆಕ್ಟ್ ಅಷ್ಟೇ ಟಿಕ್ಕಿಂಗಲ್ಲಿ ತುಂಬ ಈಸಿ ಕೇಳ್ತಾರೆ. ಸೊ ಕಂಪೇರ್ ಟು ದ ಇಂಟರ್ನಲ್ಸ್ ನಿಮ್ಮ ಕಾಲೇಜವ್ರು ಮಾಡಿದ್ರೆ ಅದು ಸ್ವಲ್ಪ ಟಫ್ ಇರುತ್ತೆ ಕಂಪೇರ್ ಟು ಅದರಿಂದ. ಸೊ ಯು ಕ್ಯಾನ್ ಈಸಿಲಿ ಗೆಟ್ 35+ ಮಾರ್ಕ್ಸ್ ಇಫ್ ಯು ವಿತೌಟ್ ರೀಡಿಂಗ್ ಆಲ್ಸೋ ಆಯಿತಾ. ಸೊ ಓದ್ಬಿಟ್ಟು 35 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ನೀವು ಪಾಸ್ ಅಂತೂ ಖಂಡಿತ ಆಗಿ ಆಗ್ತಿರೋ. ಸೊ ನಿಮಗೆ ಇವಾಗ ನಾವು ಈ ವಿಡಿಯೋದಲ್ಲಿ ಬಂದುಬಿಟ್ಟು 50/50 ಹೆಂಗೆ ತೊಗೋಬೇಕು ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಕಂಪ್ಲೀಟಾಗಿ ಎಲ್ಲ Module 5, Module 4 ಆ್ಯಂಡ್ Module 3 ಆ್ಯಂಡ್ Module 2 ಆ್ಯಂಡ್ Module 1 ಏನಿದೆ ಈ ಕಂಪ್ಲೀಟ್ ನೋಟ್ಸು ನೋಟ್ ಆದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆದುಬಿಟ್ಟು ಇದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಟ್ ಕನ್ಸಿಸ್ಟ್ ಲೈಕ್ ಇಟ್ ಶೋಯಿಂಗ್ 51 ಪೇಜಸ್ ರೈಟ್. ಸೊ ಇದರಲ್ಲಿ 51 ಪೇಜಸ್ ಅಷ್ಟೊಂದು ಇರಲ್ಲ. ಸೊ ನಾನು ತುಂಬ ಈ ಕ್ವಶನ್ಸ್ಗೆ ಬಿಟ್ವೀನ್ ಗ್ಯಾಪ್ ಇದೆಯಲ್ಲ ಅದು ತುಂಬ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ. ಸೊ ಇನ್ನು 1 ಪೇಜ್ ನಿಮಗೆ 4 ಕ್ವಶನ್ಸ್ ಮಾಡಿದ್ದೀನಿ. ಸೊ ಅದರಿಂದ ತುಂಬ ಪೇಜಸ್ ಆಗಿದೆ. ಇಟ್ಸ್ ಓಕೆ. 30 ಪೇಜಸ್ ಅಂದ್ಕೊಳ್ಳಿ, 30 ಪೇಜಸ್. ಸೊ 30 ಪೇಜಸ್ ಇದೆ. ಫಾರ್ ದ 30 ಪೇಜಸ್ 3 hours, ನಿಮಗೆ 3 hours ಕೊಟ್ಟರೆ ಸಾಕಿದರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಏನಿದೆ 50/50 ಈ ಸಬ್ಜೆಕ್ಟ್ಸಲ್ಲಿ ತೊಗೋಬೋದು ಎಕ್ಸಾಮ್ಗಳಲ್ಲಿ. ಸೊ ಬಿಫೋರ್ ಹೋಗಿದ್ದ ವಿಡಿಯೋ ನೀವು ಏನು ನೋಡಿದ್ರೆ ನಿಮಗೆ 92+ ಮಾರ್ಕ್ಸ್ ಬಂದಿತ್ತು ಎಕ್ಸಾಮಲ್ಲಿ. ಮೀನ್ಸ್ ನಾವು ಅಪ್ಲೋಡ್ ಮಾಡಿರೋ ವಿಡಿಯೋಯಿಂದ ADM ಅಂತ 99 ಮಾರ್ಕ್ಸ್ ಬಂದಿತ್ತು. ಸೊ DBMS ಅಂತೀರ ಈಸಿ. ಇವಾಗ ಬರೀತಿದ್ದಾರೆ ಎಕ್ಸಾಮ್ ನೀವು ಪ್ರತಿಯೊಬ್ಬರು. DBMS 95+ ಮಾರ್ಕ್ಸ್ ಒಂದು ಬಂದೇ ಬರುತ್ತೆ. 90+ ಅಂತೂ ಫಿಕ್ಸ್ ಕ್ವಶನ್ಸ್ ಆಗಿದೆ. ಯಾಕಂದರೆ ಅದು ಬಿಟ್ಟರೆ ನಾನು ಕೊಟ್ಟಿರೋ ಕ್ವಶನ್ಸ್ ಬಿಟ್ಟರೆ ಇನ್ನು ಫರ್ದರ್ ಯಾವ ಕ್ವಶನ್ಸು ಇಲ್ಲ. ಸೊ ಇಟ್ಸ್ ಫಿಕ್ಸ್ ಕ್ವಶನ್ ಬಂದಿರುತ್ತೆ. DMS ಅಂತೀರ ಇಟ್ಸ್ ಈಸಿ ಸಬ್ಜೆಕ್ಟ್. ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. 95+ ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ. ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಬಯಾಲಜಿ ಅಂತ ಔಟ್ ಆಫ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನನಗೆ ಪ್ರತಿಯೊಂದು ಆನ್ಸರ್ಸ್ ಕ್ವಶನ್ಸ್ ಪ್ರತಿಯೊಂದು ಅಪ್ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ ಗೂಗಲ್ ಡ್ರೈವಲ್ಲಿ. ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಗೂಗಲ್ ಡ್ರೈವ್ ಚೆಕ್ ಮಾಡ್ಕೋಬೋದು. ಸೊ ಔಟ್ ಆಫ್ ಅಂತೂ ಬಯಾಲಜಿಯಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಏನೂ ಇಲ್ಲ ಬಯಾಲಜಿಯನ್ನು ಈಸಿ ಒಂದು ಅನಿಮಲ್ ಸೆಲ್ಸು, ಪ್ಲಾಂಟ್ ಸೆಲ್ಸು ಮತ್ತು ಸೋನಲ್ ಡಯಾಗ್ರಾಮ್, ಸೋನಲ್ ಸೆಲ್ಸು ಅದೆಲ್ಲ ತುಂಬ ಈಸಿ ಇದೆ. ಸೊ ವುಡ್ ಪಿಕರ್ ಎಲ್ಲ ಇದೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಬಯಾಲಜಿ ಕೂಡ. ಸೊ ಆ್ಯಂಡ್ DMS ಅಂತೀರ ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಎಕ್ಸಾಮ್ಸ್ಗೆ ಈಸಿಯಾಗಿ ಓದ್ಬೋದು. ಕ್ವಶನ್ಸ್ ವಿತ್ ಆನ್ಸರ್ಸ್. ಓಕೆ, ವಿ ಆರ್ ಅಪ್ಲೋಡಿಂಗ್ ಲೈಕ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ. ಸೊ ಇನ್ DMS ಕೂಡ 95+, ಬಯಾಲಜಿ ಅಂದರೆ ಔಟ್ ಆಫ್ 40 ತೊಗೋಬೋದು. UH ಅಂತ 50 ಮಾರ್ಕ್ಸ್ 50/50 ಆರಾಮಾಗಿ ತೊಗೋಬೋದು. ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಆಯಿತಾ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ನಿಮಗೆ ಈ PDF ಅಥವಾ ಇದು ಬೇಕು ಅಂದರೆ ನೀವು ಟೆಲಿಗ್ರಾಮಲ್ಲಿ ಇಲ್ಲ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ. ಸೊ ಅಲ್ಲಿಂದ ನಿಮಗೆ ಟೆಲಿಗ್ರಾಮ್ ಪ್ಲೀಸ್ ಎವ್ರಿ ಒನ್ ಜಾಯ್ನ್ ವಿತ್ ಟೆಲಿಗ್ರಾಮ್ ಆಯಿತಾ. ಸೊ ನಮ್ಮ ವಾಟ್ಸಪ್ಪಲ್ಲಿ ಸಮ್ ಆಫ್ ದ ಸ್ಟೂಡೆಂಟ್ಸ್ ಫೇಸಿಂಗ್ ಸಮ್ ಆಫ್ ದ ಇಶ್ಯೂಸ್ ಆಫ್ ಜಾಯ್ನ್ ಆಗ್ತಿಲ್ಲ, ಆದರೆ ಜಾಯ್ನ್ ಆಗೋಕ್ಕಾಗ್ತಿಲ್ಲ. ಸೊ ಅದರಿಂದ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗೋ ಟ್ರೈ ಮಾಡಿ. ನಿಮಗೆ ಇದೇ ಥರ ಅಪ್ಡೇಟ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಇದೆ ನಮ್ಮದು. ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡಿ ಒಂದು ಫಾಲೋ ಮಾಡಿ. ಇಲ್ಲಾಂದರೆ ನಮ್ಮ ಜಸ್ಟ್ ಅವಾಗ ನೋಡ್ತಾ ಇರಿ, ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಕೂಡ ಅಷ್ಟೇ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಮೀನ್ಸ್ ಇನ್ನೂ ಒನ್ ಮೋರ್ ಥಿಂಗ್ ಏನಂದರೆ, ಸೊ ಇದ್ರಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಜಸ್ಟ್ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೆಂಗಿರುತ್ತೆ ಕ್ವಶನ್ಸು ಅಂತ. ತುಂಬ ಈಸಿ. ಮೀನ್ಸ್ ವಿತೌಟ್ ರೀಡಿಂಗ್ ಆಲ್ಸೋ ನೀವು ಹೋಗಿ ಎಕ್ಸಾಮಲ್ಲಿ ಬರೀಬೋದು. 35 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಆಯಿತಾ. ಸೊ ಅಷ್ಟೊಂದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ ಇದು. ಸೊ ಪರ್ ಮಾಡಲ್ 50 or 47 ಕ್ವಶನ್ಸ್ ಇರುತ್ತೆ. 50 or 47 ಕ್ವಶನ್ಸ್ ತುಂಬ ಫಿಕ್ಸ್ ಕ್ವಶನ್ಸ್ ಅಂದ್ಕೊಳ್ಳಿ. ಈ ಕ್ವಶನ್ಸಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಮೀನ್ಸ್ ಬೈಟ್ ಹೊಡಿರೋ ಅರ್ಥ ಮಾಡ್ಕೊಳ್ಳಿ. ಬಟ್ ಇದೇ ಕ್ವಶನ್ಸ್ ಅಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಮೀನ್ಸ್ ಇದೇ ಸೇಮ್ ರಿಲೇಟೆಡ್. ನೀವು ಒಂದು 15 ಕ್ವಶನ್ಸ್ ಹೋದರೂ ಕೂಡ ಸೇಮ್ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ನೀವು ಒಂದು ಸರಿ ಇದು ಓದ್ಬಿಟ್ಟು ಅಲ್ಲಿ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ಸೇಮ್ ಸಿಮಿಲರ್ ಕ್ವಶನ್ಸ್ ಬರುತ್ತೆ. ಔಟ್ ಆಫ್ ಈಸಿಯಾಗಿ ಬರುತ್ತೆ ಪ್ರತಿ ಮಾಡಲಲ್ಲಿ ಕೂಡ ಅಷ್ಟೇ ಇದೆ. ಸೊ ಮಾಡೆಲ್ ಎಲ್ಲ ಪ್ರತಿಯೊಂದು ಮಾಡಲಲ್ಲಿ ನಾನು 50 or 47 ಕ್ವಶನ್ಸ್ ಇದೆ. ತುಂಬ ಈಸಿ ಕ್ವಶನ್ಸ್ ಅಂತ ಹೇಳ್ತೀನಿ. ನೀವು ಒಂದು ಸರಿ ಹೋದರೆ ನಿಮಗೆ ಇನ್ನೊಂದು ಸರಿ ಓದೋದೇ ಬೇಕಾಗಿಲ್ಲ. ಸೊ ಈ PDF ನಾನು ಟೆಲಿಗ್ರಾಮ್ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡ್ಕೊಂಡು ಓದ್ಕೊಳ್ಳಿ ಆಯಿತಾ. ಸೊ ನಾನು ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜಸ್ಟ್ ಬೇಸಿಕ್ಸ್ ಕ್ವಶನ್ಸ್ ಹೋಗ್ತಾ ಇರ್ತೀನಿ ಈ ವಿಡಿಯೋದಲ್ಲಿ. ಸೊ ನೋಡ್ಕೊಳ್ಳಿ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡ್ಕೊಂಡು ಬೇಕಾದರೆ ನೀವು ಕ್ವಶನ್ಸ್ನ ನೋಡ್ಕೊಳ್ಳಿ ಆಯಿತಾ. ಸೊ ಒನ್ ಆಫ್ ದ ಬೇಸಿಕ್ ಡಿಸೈರ್ಸ್ ಆಫ್ ಎವ್ರಿ ಹ್ಯೂಮನ್ ಹ್ಯಾಪಿನೆಸ್ಸೇ ಬೇಕಾಗಿರೋದು ಹ್ಯಾಪಿ ಅಂತಿದೆ. ಸೊ ನಮ್ಗೆ ಏನು ಬೇಕು ಹ್ಯೂಮನ್ಸ್ಗೆ ಹ್ಯಾಪಿನೆಸ್ ಬೇಕು, ಮೀನ್ಸ್ ರೆಸ್ಪೆಕ್ಟ್. ಸೊ ಅದ್ರ ಮೇಲೆ ಕಂಪ್ಲೀಟ್ ಈ ವಿಡಿಯೋ ಮೀನ್ಸ್ ಈ ಮಾಡ್ಯೂಲ್ ಎಲ್ಲ ಆದ್ದರಿಂದ ಇದಾಗಿರುತ್ತೆ ಕಾನ್ಸೆಪ್ಟ್ ಆಯಿತಾ. ಸೊ ಇದನ್ನು ಹ್ಯಾಪಿ ಅಂತಿದೆ. ಇಟ್ಸ್ ಓಕೆ, ವಿ ಗಾಟ್ ದ ಆನ್ಸರ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಮೋಸ್ಟ್ ಬೇಸಿಕ್ ಹ್ಯೂಮನ್ ಆಸ್ಪಿರೇಷನ್ಸ್ ಅಂದರೆ ಹ್ಯಾಪಿನೆಸ್. ಇಟ್ಸ್ ಈಸಿ ಕ್ವಶನ್ಸ್. ಆ್ಯಂಡ್ ವಾಟ್ ದ ಹ್ಯೂಮನ್ ಆಸ್ಪಿರೇಷನ್ಸ್ ಅಂದರೆ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ. ವೆರಿ ಇಂಪಾರ್ಟೆಂಟ್ ಈಸಿ ಕ್ವಶನ್ಸ್ ಇದೆ. ಸೊ ಇದೇ ಥರ ಕಂಪ್ಲೀಟಾಗಿ ನೋಡೋದು ನಾವು ಫುಲ್ ಕಂಪ್ಲೀಟ್. ಮತ್ತು ಒನ್ ಮೋರ್ ಥಿಂಗ್. ಸೊ ಈ ವಿಡಿಯೋದಲ್ಲಿ ಏನಂದರೆ
ಈ ಯು ಎಚ್ ವಿ ಅನ್ನೋ ಸಬ್ಜೆಕ್ಟಲ್ಲಿ ಮೈನ್ಲಿ ಥಿಂಗ್ ಏನಂದರೆ ಆಲ್ ಆಫ್ ದ ಎಬೋವ್ ಬಂದರೆ ಆಲ್ ದ ಎಬೋವ್ ಅಂತಿದೆ, ಆಲ್ ಆಫ್ ದ ಎಬೋವ್ ಅಂತ ಬಂದರೆ ಜಸ್ಟ್ ಕಣ್ಮುಚ್ಕೊಂಡು ಅದ್ರಿಗೆ ಟಿಕ್ ಆಗಿಬಿಡಿ ಆಯಿತಾ. ಆ ಟಿಕ್ ಆಗಿಬಿಡಿ, ಅದೇ ಆನ್ಸರ್ ಪಕ್ಕ ಆಗುತ್ತೆ. ಎಷ್ಟೊಂದು ಅದೇ ಕ್ವಶನ್ಸ್ ಬರುತ್ತೆ, ಆಲ್ ಆಫ್ ದ ಎಬೋವ್ ಅಂದರೆ ಅದ್ರಿಗೆ ಟಿಕ್ ಆಗಿಬಿಡಿ ಆಯಿತಾ. ಒನ್ ಮೋರ್ ಥಿಂಗ್ ಏನಂದರೆ ಈ ನಂಬರ್ಸ್ ಬರುತ್ತೆ ಇದರಲ್ಲಿ. ಸೊ ಮಾಡ್ಯೂಲ್ 4 or 5 ಈ ನಂಬರ್ಸ್ ಬರುತ್ತೆ. ಆ ನಂಬರ್ಸ್ 3 to 4 5 6 ಅಂತ ಏನೋ ಒಂದು ನಂಬರ್ಸ್ ಬರುತ್ತೆ. ಆ ನಂಬರ್ಸ್ ನೀವು ಮೈಂಡಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡಿ ಆಯಿತಾ. ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಯು ಕ್ಯಾನ್ ಗೆಟ್ ಔಟ್ ಆಫ್ ಆಯಿತಾ, ಮಿಸ್ ಮಾಡೋ ಚಾನ್ಸ್ ಎಲ್ಲ ಆಗಲ್ಲ ಆಯಿತಾ. ಸೊ ಇವೆರಡು ಮೈನ್ ಥಿಂಗ್ ಈ ಯು ಎಚ್ ವಿ ಸಬ್ಜೆಕ್ಟಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಇದ್ರಲ್ಲಿ ನೋಡಿದ್ರೆ ಈ ಕ್ವಶನ್ ವಾಟ್ ದ ವ್ಯಾಲ್ಯೂ ಆಫ್ ಎನಿ ಯೂನಿಟ್ ಆಫ್ ಎಕ್ಸಿಸ್ಟೆನ್ಸ್ ಇನ್ ಇಟ್ಸ್ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಇನ್ ದ ಲಾರ್ಜರ್ ಆರ್ಡರ್ ವಿಚ್ ಇಸ್ ದ ಪಾರ್ಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ವ್ಯಾಲ್ಯೂ ಆಫ್ ಎಜುಕೇಷನ್ ಡೀಲ್ಸ್ ವಿತ್ ಏನು ಆಲ್ ಆಫ್ ದ ಅಂದರೆ ಆಲ್ ಆಫ್ ದ ಅಂದರೆ ಕಣ್ಣು ಮುಚ್ಕೊಂಡು ಟಿಕ್ ಆಗಿಬಿಡಿ ಆಯಿತಾ. ಸೊ ಇಲ್ಲಿ ನೋಡ್ಬೋದು ಟೆಕ್ನಾಲಜಿ ಬಂದರೆ ಏನು ಹ್ಯೂಮನ್ಸ್ಗೆ ವ್ಯಾಲ್ಯೂ ಬೇಕಾಗಿರೋದು ಅಷ್ಟೇ. ದೆನ್ ನೀಡ್ಸ್ ಆಫ್ ಸಪ್ಲಿಮೆಂಟ್ ಅಂದರೆ ಏನು ಟೆಕ್ನಾಲಜಿಕಲ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್. ಎ ಆ್ಯಂಡ್ ಬಿ ಅನ್ನೋ ಕ್ವಶನ್ಸ್ನ ನಾನು ಒಂದ್ರ ಮೇಲೆ ತುಂಬ ಸ್ಪೆಸಿಫಿಕ್ಕಾಗಿ ಹೇಳ್ತೀನಿ. ಏನಂದರೆ ಸೊ ಕಾನ್ಸಂಟ್ರೇಷನ್ ಮಾಡಬೇಕು. ಎ ಆ್ಯಂಡ್ ಬಿ ಅಂತ ಬರುತ್ತಲ್ಲ, ಆ ಕ್ವಶನ್ಸ್ ಮೇಲೆ ಸ್ವಲ್ಪ ನೋಡ್ಕೊಳ್ರು. ಆ ಕ್ವಶನಿಂದ ಕೂಡ ನಿಮಗೆ ಔಟ್ ಆಫ್ ಔಟ್ ಹೋಗೋ ಚಾನ್ಸ್ ತುಂಬ ಇರುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ದ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂದರೆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಮತ್ತು ಮೆಕ್ಯಾನಿಸಮ್ ನ್ಯಾಚುರಲ್ ಅಕ್ಸೆಪ್ಟೆನ್ಸ್ ಆಫ್ ರೀಸನ್ ಅಂದರೆ ಏನು ಅಂತ, ಎಕ್ಸ್ಪೆರಿಮೆಂಟಲ್ ವ್ಯಾಲಿಡೇಷನ್ ಅಂತ ಅರ್ಥ. ಓಕೆನಾ. ಸೊ ಇದೇ ಥರ ನೋಡ್ಕೋಬೋದು. ಸೊ ಎಲ್ಲ ಕ್ವಶನ್ಸ್ ಹೇಳೋದು ಬೇಡ. ಸೊ ನೋಡ್ಕೊಳ್ಳಿ, ಈಸಿ ಕ್ವಶನ್ಸ್ ಇದೆ. ನಾನು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿದ್ದೀನಿ ಜಸ್ಟು. ಸೊ ನೋಡ್ಕೋಬೋದು. If you want, you can pause and see the questions with answers. So we are upload the answers also. ಈ ಆನ್ಸರ್ಸ್ ಅಂತ ಬರ್ತಿದ್ದೀನಿ, ಅದ್ರಿಗೆ ಆಪ್ಷನ್ ಅಂತದ. ಸೊ ಈ ಕ್ವಶನ್ಸಂತೂ ನನಗೆ ಓದಿದ್ರೆ ನಾವು ಬರೀತೀರ ಅಷ್ಟೊಂದು ಈಸಿ ಇದೆ. ಹ್ಯಾಪಿನೆಸ್ ಏನಿದ್ರು ನಮಗೆ ಹ್ಯಾಪಿನೆಸ್ಸೇ ಬೇಕು. ಈ ಮಾಡಲ್ ಕಂಪ್ಲೀಟಾಗಿ ಅದೇ ಮಾಡ್ಕೊಳುತ್ತೆ. ಹ್ಯಾಪಿನೆಸ್ಸು ಮತ್ತು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಒಂದು ಇರ್ತಲ್ಲ. ಸೊ ಅದ್ರ ಮೇಲೆ ಫುಲ್ ಕಂಪ್ಲೀಟ್ ಕ್ವಶನ್. ಮತ್ತು ಇಲ್ಲಾಂದರೆ ಹಾಲ್ ಆಫ್ ದ ಬಂದರೆ ಹಾಲ್ ಆಫ್ ದ ಮಾಡ್ಕೊಬೋದು ಆಯಿತಾ. ಸೊ ನೋಡ್ಕೋಬೋದು. ಸೊ ನಾನು ಜಸ್ಟ್ ಪಿ ಡಿ ಎಫ್ ಸೆಂಡ್ ಮಾಡ್ತೀನಿ, ಅದರಿಂದ ನೀವು ನೋಡ್ಕೊಳ್ಳಿ ಆಯಿತಾ. ಸೊ ಇಷ್ಟೊಂದೇನು ಬೇಕಾಗಿಲ್ಲ, ಮೀನ್ಸ್ ಇಲ್ಲಿ ಬೇಕಾಗಿಲ್ಲ, ನಿಮಗೆ ಏನಿದೆ ಅಲ್ಲಿ ನೋಡ್ಕೋಬೋದು. ಸೊ ಇದೇನು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಆಫ್ ಸೀಯಿಂಗ್ ಬಿಹೈಂಡ್ ಅಂದರೆ ಏನು, ಯುವರ್ ಸೆನ್ಸಸ್ ಕಣ್ಣು ಇಲ್ದ್ರೆ ಅವ್ರು ಹೆಂಗೆ ಸೆನ್ಸ್ ಮಾಡ್ತಾರೆ, ಸ್ಮೆಲ್, ಟಚ್ ಆಯಿತಾ. ಮೀನ್ಸ್ ಆ ಥರ ತುಂಬ ಈಸಿ ಆಯಿತಾ. ಸೊ ನಿಮಗೆ ಈ ಫುಟ್ ಪ್ರಿಂಟ್ಸ್ ಇರುತ್ತಲ್ಲ, ಸೊ ಅಲ್ಲಿಂದ ಸೆನ್ಸ್ ಆಗುತ್ತೆ. ಕೈಯಿಂದ ಮತ್ತು ಐಸಿಂದ ಸೆನ್ಸ್ ಆಗೋಲ್ಲ. ಮೀನ್ಸ್ ಮುಂದೆ ಹೋದರೆ ಮೀನ್ಸ್ ಎನಿ ಆಬ್ಜೆಕ್ಟ್ ಮೀನ್ಸ್ ಅಲ್ಲಿ ಸೆನ್ಸ್ ಆಗುತ್ತೆ. ಸೊ ಈಸಿ ಇದೆ, ನೋಡ್ಕೊಳ್ಳಿ. ಇದೇ ಥರ ಏನು ಅಂತ ಕೇಳ್ತಾರೆ. ಸೊ ರಿಲೇಟೆಡ್ ಓನ್ಲಿ ಕೇಳ್ತಾರೆ ಪ್ರತಿಯೊಂದು ಕೂಡ ಆಯಿತಾ. ನೆಕ್ಸ್ಟ್ ಮೊದಲು ನೋಡೋಣ, ವಾಟ್ ಈಸ್ ದ ನೀಡ್ ಆಫ್ ಸೆಲ್ಫ್. ಐ ಅಂದರೆ ಏನಪ್ಪ, ರೆಸ್ಪೆಕ್ಟ್ ಅಂತ ಅರ್ಥ. ನಾವು ಅಂದರೆ ಏನು ರೆಸ್ಪೆಕ್ಟ್ ಬೇಕು, ನಮಗೆ ಹ್ಯೂಮನ್ಸ್ ರೆಸ್ಪೆಕ್ಟ್ ಇರೋದು. ಅದ್ರ ಮೇಲೆ ಏನು ಕ್ವಶನ್, ವಾಟ್ ಇಸ್ ನೀಡ್ ಆಫ್ ಬಾಡಿ, ಏನು ನೀರಿಲ್ಲದೆ ಬದುಕೋಕ್ಕಾಗುತ್ತಾ, ಮೈನ್ ನೀಡ್ ವಾಟರ್ ಬೇಕು. ಮತ್ತು ಆ್ಯಕ್ಟಿವಿಟೀಸ್ ಆಫ್ ಫೀಚರ್ ಬೇಸ್ಡ್ ಆಫ್ ಹೈ ಆ್ಯಂಡ್ ಬಾಡಿ ಅಂದರೆ ಏನು, ಥಾಟ್ಸ್. ವೆರಿ ಇಂಪಾರ್ಟೆಂಟ್ ಥಿಂಗ್ ಆಯಿತಾ. ಸೊ ಇದು ತುಂಬ ಇದೇ ಥರ ಈಸಿ ಕ್ವಶನ್ಸ್ ಅಂತ ಹೇಳ್ತೀನಿ, ಸಿಲ್ಲಿ ಕ್ವಶನ್ಸ್ ಅಂತೂ ಹೇಳಲ್ಲ ನಾನು, ಈಸಿ ಕ್ವಶನ್ಸ್ ಇವೆಲ್ಲ. ಸೊ ಈ ಕ್ವಶನ್ಸ್ನ ಏನು ನೋಡ್ಕೊಬಿಟ್ರೆ ಒಂದು 3 ಅವರಲ್ಲಿ ಮುಗಿಸ್ಬೋದು ಆರಾಮಾಗಿ ನೀವು ಎಕ್ಸಾಮ್ಸ್ಗೆ ಆಯಿತಾ. ನೋಡ್ಕೊಳ್ಳಿ, ತುಂಬ ಈಸಿ ಕ್ವಶನ್ಸ್ ಇದೆ, ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಅದ್ರ ಜೊತೆ. ಸೊ ಈ ಟೈಮಿಂಗ್ ಕ್ವಶನ್ಸ್ ಏನಿದೆಯಲ್ಲ, ಇದನ್ನು ನೋಡ್ಕೊಳ್ಳಿ ಆಯಿತಾ. ಅದು ನೀವು ಸ್ವಲ್ಪ ತಲೆ ಜಾಸ್ತಿ ಉಪಯೋಗ ಮಾಡಬೇಕು ಆಯಿತಾ. The elements of world created the values of 4 levels. These are ಆಯಿತಾ, ಇಂಡಿವಿಜುವಲ್, ಫ್ಯಾಮಿಲಿ, ಸೊಸೈಟಿ, ಯೂನಿವರ್ಸ್. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಇದು ನೋಡ್ಕೊಳ್ಳಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು ಆಯಿತಾ. ಮೀನ್ಸ್ ಈ ಥರ ಇರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಒಂದು ಸರಿ ಹೋದರೆ ನೀವು ನೆಕ್ಸ್ಟ್ ಸರಿ ಓದೋದೇ ಬೇಕಾಗಿಲ್ಲ. ರೆಸ್ಪೆಕ್ಟ್ ಇನ್ ನೀಡ್ ಆಫ್ ಬಾಡಿ. ಸೊ ಎಸ್ ಆರ್ ನೋ ಆನ್ಸರ್. ಎಂಪ್ಲಾಯಿಂಗ್ ದ ಬಾಡಿ ಫಿಸಿಕಲ್ ಪ್ರೊಡಕ್ಷನ್ ಆಫ್ ಮೇಂಟೆನೆನ್ಸ್ ಲೇಬರ್. ಸೊ ನೋಡ್ಕೊಂಡು ಮೊಡಲ್ 2 ನೋಡೋದಲ್ಲ, ಮೊಡಲ್ 2 ಅಷ್ಟೇ ಈಸಿ ಇಂಪಾರ್ಟೆಂಟ್ ಇದೆ. ಸೊ ಅಷ್ಟು ಹೋದರೆ ಸಾಕಾಗುತ್ತೆ ಎಕ್ಸಾಮ್ಗೆ. ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ, ನೀವು ಹಂಗೆ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ, ನೀವು ಬೈಟ್ ಹೊಡಿಬಾರ್ದು ಆಯಿತಾ. ಈ ಸಬ್ಜೆಕ್ಟ್ ತುಂಬ ಈಸಿ ಇದೆ ಆಯಿತಾ. ನೋಡಿದ್ರಿ, ಡ್ಯಾಶ್ ಇಸ್ ದ ಅಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಸ್ಪೆಸಿಫಿಕ್ ಟಾಸ್ಕ್ ಆ್ಯಂಡ್ ಆಕ್ಷನ್ಸ್ ಆಫ್ ಫಂಕ್ಷನ್ಸ್ ಸಕ್ಸಸ್ಫುಲಿ. ಕಾಂಪಿಟೆನ್ಸ್ ವೆರಿ ಇಂಪಾರ್ಟೆಂಟ್. ಸೊಸೈಟಿ ಎಕ್ಸ್ಟೆನ್ಸ್ ಆಫ್ ಡ್ಯಾಶ್ ಇಂಡಿವಿಜುವಲ್ ಆಯಿತಾ. ದ ರೆಸ್ಪೆಕ್ಟ್ ಆಫ್ ಟ್ರಸ್ಟ್ ಇನ್ ನೀಡ್ ಟು ಸೆಲ್ಫ್, ನಮಗೆ ಇರಬೇಕದು. ನೋಯಿಂಗ್ ದ ಮೀನ್ಸ್ ಹ್ಯಾವಿಂಗ್ ಮೀನ್ಸ್ ಅಂದರೆ ಏನು, ನಮ್ಗೆ ಗೊತ್ತಿರೋದು ಅಂದರೆ ಏನು, ಅರ್ಥ ಮಾಡ್ಕೊಂಡಿರೋದು. ಸೊ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಇರೋದು ಆಯಿತಾ. ಸೊ ಎ ಬಿ ನೋಡ್ಕೊಳ್ಳಿ, ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ಬೋದು. ಓವರ್ ಎಲೆಕ್ಷನ್ ಕಾಸಸ್ ಅಂತ ಏನು, ಈಗೋ ಡಿಪ್ರೆಷನ್. ಸೊ ನೋಡ್ಕೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಸೊ ನಂಬರ್ಸ್ ಹೇಳಿದ್ನಲ್ಲ, ಇಲ್ಲೇ ನಂಬರ್ಸ್ ಇರೋದು. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಜಸ್ಟಿಸ್. ಎಷ್ಟು ಅಂದರೆ 4 ಎಲಿಮೆಂಟ್ಸ್ ಇದ್ದಾವೆ, ಅದು ನೆನಪಿಕ್ಕೋಬೇಕು. ಈಸ್ ಫೀಲಿಂಗ್ ಆಫ್ ರಿಲೇಟೆಡ್ ಟು ಆಲ್, ಏನು ಅಂತಂದರೆ ಆನ್ಸರ್ ಅಫೆಕ್ಷನ್ ಅಂತ ಅರ್ಥ. ಡಿಸ್ರೆಸ್ಪೆಕ್ಟ್ ಲೀಡ್ಸ್ ಟು ಆಲ್ ಆಫ್ ದ ಎಬೋ, ಡಿಪ್ರೆಷನ್, ಈಗೋ, ಪ್ರತಿಯೊಂದು ಒಂದು ಅರ್ಥ. ದ ಡ್ಯಾಶ್ ಇಸ್ ದ ಬೇಸಿಕ್ ಹ್ಯೂಮನ್ ಇಂಟ್ರ್ಯಾಕ್ಷನ್.
ಫ್ಯಾಮ್ಲಿ ಇಲ್ದ್ರೆ ಇರೋಕ್ಕಾಗುತ್ತಾ, ಫ್ಯಾಮ್ಲಿ ಅಂತ ಅರ್ಥ. ಓಕೆ, ಯು ಹ್ಯಾವ್ ಅ ಟ್ರಸ್ಟ್ ಇಂಟೆನ್ಷನ್ ಆಫ್ ಅನ್ ಅದರ್ಸ್ ಫೀಲಿಂಗ್ಸ್ ಡ್ಯಾಶ್ ರಿಲೇಟೆಡ್ ಟು ಅದರ್ ಅಂತ ಅರ್ಥ ಆನ್ಸರ್. ಓಕೆ, ಸೊ ಇಷ್ಟೇ ನೋಡಿದ್ರೆ ಒಂದು ಸರಿ ಹಿಂಗೆ ಓದ್ಬಿಟ್ರೆ ಸಾಕು, ನಿಮ್ಗೆ ಆನ್ಸರ್ಸ್ ಆದಷ್ಟು ಅದೇ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ ಕೂಡ ಅಷ್ಟೇ. ಒಂದು ಸರಿ ಹಿಂಗೆ ಓದ್ಬಿಟ್ಟು ಹೋಗಿ ಅಷ್ಟೇ ಸಾಕು. ನೀವು ಹೇಳ್ತಿದ್ದೀನಲ್ವ, ಈ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಅಪ್ಲೋಡ್ ಮಾಡಿದ್ದೀನಲ್ಲ, ಈ ಪಿ ಡಿ ಎಫ್ ನೋಡಿಕೊಂಡು ಒಂದು ಸರಿ ಆಚೆ ಹೋಗ್ಬಿಟ್ರೆ ಸಾಕು, ಆರಾಮಾಗಿ ಎಕ್ಸಾಮ್ ಬರೀಬೋದು. ಆಯಿತಾ, ಸೊ ಇದು ಈ ಕಂಪ್ಲೀಟಾಗಿ Module 4. Module 5 ಹೋಗಿನ ಮುಂಚೆ ದ ಔಟ್ಕಮ್ ಆಫ್ ಎ ರೆಫರೆನ್ಸ್ ಈಸ್ ಗ್ಲೋರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು ಕೂಡ ಅಷ್ಟೇ. Module 4 ಹೋಗೋಣ. Module 4 ವಿಚ್ ಇಸ್ ಎಕ್ಸ್ಪ್ಲೇನ್ಸ್ ಅಬೌಟ್ ಸೊಸೈಟಿ ಅಂದರೆ ಏನು, ಪೀಪಲ್ ಲಿವಿಂಗ್ ಟುಗೆದರ್ ಮತ್ತು ರಿಲೇಷನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದು ಅಷ್ಟೇ, ಫುಲ್ಫಿಲ್ಮೆಂಟ್ ಅಂತಿದೆ ಅಷ್ಟೇ. ಸೊ ಇದು ಈಸಿ ಕ್ವಶನ್ಸ್. ಈ Module 4 ತುಂಬ ಈಸಿನೇ ಇದೆ. ಸೊ ಹ್ಯೂಮನ್ ಸೊಸೈಟಿ ಅಂದರೆ ಏನು, ಮೆನಿ ಫ್ಯಾಮಿಲೀಸ್ ಲಿವಿಂಗ್ ಟುಗೆದರ್ಸ್ ಮೇಕಿಂಗ್ ಎ ಕಲೆಕ್ಟಿವ್ ಎಫರ್ಟ್ ಫಾರ್ ಎ ಕಾಮನ್ ಗೋಲ್ಸ್ ಅಲ್ಲ, ಹ್ಯೂಮನ್ ಬೀಯಿಂಗ್ ಲಿವಿಂಗ್ ಟುಗೆದರ್ ಮೇಕಿಂಗ್ ಕಲೆಕ್ಟಿವ್ ಎಫರ್ಟ್ ಫಾರ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ. ಸೊ ಹ್ಯಾಪಿನೆಸ್ ಅನ್ನೋದು ಈ ಫುಲ್ UHV ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊಸೈಟಿ ಅಂದರೆ ಇನ್ನೂ ಪ್ರೈಮರಿಲಿ ಬಂದುಬಿಟ್ಟು ಹ್ಯೂಮನ್ ಆಯಿತಾ. ಸೊ ನೋಡ್ಕೋಬೋದು ಹ್ಯೂಮನ್ ಬಿಹೇವಿಯರು ಮತ್ತು ಆಲ್ ಆಫ್ ದ ಎಬೋ, ರಿಲೇಷನ್ ವಿತ್ ರೆಸ್ಟ್ ಇನ್ ನೇಚರು. ಸೊ ನೋಡ್ಕೋಬೋದು ತುಂಬ ಈಸಿ ಕ್ವಶನ್ಸ್ ಪ್ರತಿಯೊಂದು ಅಷ್ಟೇ. ಅಬೌಟ್ ದ ಹ್ಯೂಮನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೆದ್ರೆ ಕೂಡ ನಿಮ್ಗೆ ಆರಾಮಾಗಿ ಆಗ್ಬಿಡುತ್ತೆ. ಆಯಿತಾ, ಈಸಿ ಕ್ವಶನ್ಸ್ ಇದೆ ಪ್ರತಿಯೊಂದು ಕೂಡ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅದು ಆಗಿರ್ಬೋದು, ಮತ್ತು ಪ್ರಾಸ್ಪರಿಟಿ, ಮತ್ತು ಇದರಲ್ಲಿ ಬಂದುಬಿಟ್ಟು ಟ್ರಸ್ಟ್, ಫಿಯರ್ಲೆಸ್ನೆಸ್ಸು. ಸೊ ವೆರಿ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ, ಈ ಕ್ವಶನ್ಸ್ ಎಲ್ಲ ಏನಿದೆಯಲ್ಲ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ Module 5 ಅಷ್ಟೊಂದೇನು ಇಂಪಾರ್ಟೆಂಟ್ ಏನಿಲ್ಲ, ಮೀನ್ಸ್ ಒಂದು ಸರಿ ಓದಿದ್ರೆ ಸಾಕು, ಅದಷ್ಟು ಫುಲ್ ಜನರಲ್ ನಾಲೆಜ್ ಥರ ಕ್ವಶನ್ಸ್ ಇರೋದು. ವೆನ್ ನೇಚರ್ ಸಬ್ಮರ್ಜ್ ಸ್ಪೇಸ್ ಇಸ್ ಕಾಲ್ಡ್ ಆಲ್ಸೋ ಎಕ್ಸಿಸ್ಟೆನ್ಸ್ ಅಂತಾರೆ ಇದೆ. ಸೊ Module 5 ನೋಡೋಣ. ಮೊರಲ್ ಆಫ್ ವ್ಯಾಲ್ಯೂಸ್, ಇದು ಅಂದ್ರೆ ಅರ್ಥ ಹಾಕೋ, ರೈಟ್ ಟು ಸ್ಪೀಚ್ ಆ್ಯಂಡ್ ರೈಟ್ ಆ್ಯಕ್ಷನ್ಸ್ ಅಂತ ಅರ್ಥ. ಮೊರಲ್ ಅಂದ್ರೆ ಆಯಿತಾ. ವಿಸ್ಡಮ್ ನಾಲೆಜ್ ಮೀನ್ಸ್ ಅಂದರೆ ಏನು, ರೈಟ್ ವಿಷನ್ ಆ್ಯಂಡ್ ರೈಟ್ ರೀಸಾಲ್ವ್ ಅಂತ ಅರ್ಥ ಇದೆ. ಮೆಡಿಟೇಷನ್ ಇನ್ಕ್ಲೂಡ್ಸ್ ಏನು ಅಷ್ಟು ಗೊತ್ತಿಲ್ಲ ನಮಗೆ, ಅಷ್ಟು ಗೊತ್ತಾ ಅವೇರ್ನೆಸ್ಗೋಸ್ಕರ ಮತ್ತು ಕಾನ್ಸಂಟ್ರೇಷನ್, ಮೈಂಡ್ ಫೋಕಸ್ ಆಗಿ ಏನೋ ಒಂದು ಡೀಲ್ ಮಾಡೋಕ್ಕೋಸ್ಕರ ಮೆಡಿಟೇಷನ್ ಮಾಡ್ತೀವಿ. ಆಲ್ಸೋ ನಿಮಗೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್, ಪ್ರತಿಯೊಂದಕ್ಕೂ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್. ಬಿಲೀಫ್ ದ ಸೆನೆಟ್ರಿಕ್ ವಿಸ್ಡಮ್ ಇದೆ. ಲಾಜಿಕ್ ಸೆಂಟರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ವೆಲ್ನೆಸ್ ಮೀನ್ಸ್ ಹಂಟಿಂಗ್ ಎನಿವನ್, ಅದು ಆಲ್ ದ ಎಬೋ ಅಂತ ಅರ್ಥ. ಓಕೆನಾ. ಸೊ ವೆರಿ ಈಸಿ ಕ್ವಶನ್ಸ್ ಇವೆಲ್ಲ. ನೀವು ಜಸ್ಟ್ ಒಂದು ಸರಿ ಓದ್ಕೊಂಬಿಟ್ರೆ ಎಕ್ಸಾಮ್ಗೆ ಆರಾಮಾಗಿ ಮಾಡ್ತೀರ ನೀವು. ಈ PDF ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು, ಆಲ್ ಆಫ್ ದ ಎಬೋ ನೋಡ್ಕೋಬೋದು. ಲಾ ಆ್ಯಂಡ್ ಆರ್ಡರ್ ಇದೆ. ವೆರಿ ಈಸಿ ಕ್ವಶನ್ಸ್. ಜಸ್ಟ್ ಯು ವಾಂಟ್ ಟು ರೀಡ್ ದ ಒನ್ ಟೈಮ್ ದಟ್ಸ್ ಆಯಿತಾ. ಇಷ್ಟು ಓದ್ಬಿಟ್ರೆ ನೀವು ಒಂದು ಸರಿ ಆರಾಮ ನೋಡಿ. ಒನ್ ಮೋರ್ ಟೈಮ್ ಈ ಕ್ವಶನ್ ಸ್ವಲ್ಪ ನೋಡ್ಕೊಳ್ಳಿ, ತಲೆ ತಿಂದು ಸಾಕುತ್ತೆ. ಈ ಕ್ವಶನ್ ಸ್ವಲ್ಪ ನಿಮಗೆ ನೋಡ್ಕೊಳ್ಳಿ, ಟೈಮ್ ಇಲ್ಲೇ ಕಿಲ್ ಮಾಡುತ್ತೆ. ನೋಡ್ಕೋಬೋದು. ನೀವು 20 ನಿಮಿಷದಲ್ಲಿ ಬರಬೇಡಿ ಯಾರೋ, ಪ್ಲೀಸ್ ಒಂದು ಅಟ್ಲೀಸ್ಟ್ 30 ಮಿನಿಟ್ಸ್ ನಾನು ತೊಗೊಳ್ಳಿ ಎಕ್ಸಾಮ್ಗೆ ಆಯಿತಾ. ಲಾಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಡೈಮೆನ್ಷನ್ ಆಫ್ ರೈಟ್ ಯುಟಿಲೈಸೇಷನ್ ಪ್ರಾಸ್ಪರಿಟಿ ಇನ್ ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ ಆಯಿತಾ. ಸೊ ಇಷ್ಟೊಂದು ಕ್ವಶನ್ಸ್ ಓದಾಡ್ದ, ಇಷ್ಟು ಕ್ವಶನ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟು ಕ್ವಶನ್ಸ್ ಓದಿ ಸಾಕು. ನಿಮಗೆ 2.0 ವೀಡಿಯೋ ಬೇಕು ಅಂದರೆ ಕೂಡ ನನ್ನ ಕೇಳಿ ಇದೆ ಈ ಸಬ್ಜೆಕ್ಟ್ ಮೇಲೆ ಆಯಿತಾ. 2.0 ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅವರ ಚಾನಲ್ 2.0 ಅಪ್ಲೋಡ್ ಮಾಡ್ತೀವಿ, 3.0 ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಆಲ್ಸೋ 4.0 ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಸಬ್ಜೆಕ್ಟ್ ಹೊಸ ಟಫ್ ಆಯಿತಾ. ಸೊ ಎಕ್ಸ್ಟ್ರೀಮ್ ಟಫ್ ಇದ್ದರೆ ಮಾತ್ರ ನಾವು ಇಲ್ಲಿಗೆ ಕಟ್ ಆಫ್ ಮಾಡಿಬಿಡ್ತೀವಿ ಆಯಿತಾ. ಇಲ್ಲೇ ಕಟ್ ಆಫ್ ಮಾಡಿಬಿಟ್ಟು ಇಲ್ಲೇ ಬಿಡ್ತೀವಿ. ಸೊ ಇನ್ ಸಬ್ಜೆಕ್ಟ್ ಈಸಿ ಇದ್ದರೆ ಮೀನ್ಸ್ ಕಷ್ಟ ಇದೆ ಸ್ವಲ್ಪ, ಇಷ್ಟು ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ 2.0 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. UHV ನಾಳಿದ್ದು ಎಕ್ಸಾಮ್ ಇರೋದ್ರಿಂದ ನಾಳಿದ್ದು ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಜಸ್ಟ್ ಅದು ವೀಡಿಯೋ ನೋಡಿಕೊಂಡು ಹೋದರೆ ಸಾಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು. ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿರಿ ಪ್ರತಿಯೊಬ್ಬರು ಕೂಡ ಅಷ್ಟೇ. ಅದರಿಂದ ನಮ್ಗೆ ತುಂಬ ಮೋಟಿವೇಶನ್ ಆಗುತ್ತೆ. ಇದೇ ಥರ ನೀವು ಸಪೋರ್ಟ್ ಮಾಡ್ತಿರಬೇಕು. ಥ್ಯಾಂಕ್ ಯು.